ನಮಸ್ಕಾರ. ಇವತ್ತಿನ ಈ ವಿಶೇಷ ವಿವರಣೆಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ತುಂಬಾನೇ ಪ್ರಶಾಂತವಾದ ಹಾಗೆ ನಾವೆಲ್ಲರೂ ಮನೆಯಲ್ಲೇ ಆಚರಿಸಬಹುದಾದ ಪಾರಂಪರಿಕ ಭಾನುವಾರದ ಸೂರ್ಯ ಉಪಾಸನೆಯ ಬಗ್ಗೆ ತಿಳ್ಕೊಳ್ಳೋಣ. ನೆನ್ಪಿರಲಿ, ನಾವಿಲ್ಲಿ ಯಾವುದೇ ಕಠಿಣ ಯೋಗಾಸನಗಳ ಬಗ್ಗೆ ಆಗಲಿ ಅಥವಾ ದೈಹಿಕ ವ್ಯಾಯಾಮಗಳ ಬಗ್ಗೆ ಆಗಲಿ ಮಾತಾಡ್ತಾ ಇಲ್ಲ. ಬದಲಾಗಿ ಕೇವಲ ಭಕ್ತಿ ಮತ್ತು ಶ್ರದ್ಧೆಯಿಂದ ಸಂಪೂರ್ಣ ಆಂತರಿಕವಾಗಿ ಸೂರ್ಯದೇವನನ್ನು ಹೇಗೆ ಆರಾಧಿಸಬಹುದು ಅನ್ನೋದರ ಬಗ್ಗೆ ಮಾತ್ರ ಗಮನ ಹರಿಸ್ತಾ ಇದ್ದೀವಿ. ಬನ್ನಿ, ಈ ಪವಿತ್ರವಾದ ವಿಚಾರದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿಯೋಣ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನನ್ನ ನೋಡಿದಾಗ ನಿಮ್ಗೇನನ್ಸುತ್ತೆ? ಖಂಡಿತವಾಗ್ಲೂ ಒಂದು ಹೊಸ ಚೈತನ್ಯ ಅಲ್ವಾ? ಸಪ್ತಾಶ್ವಗಳ ರಥವನ್ನೇರಿ ಬರೋ ಸೂರ್ಯನಾರಾಯಣನನ್ನ ಕೇವಲ ಒಂದು ಗ್ರಹ ಅಂತ ಹೇಳೋಕ್ಕಾಗಲ್ಲ. ಆತ ಇಡೀ ಜಗತ್ತಿಗೆ ಜೀವ ನೀಡೋ ಜೀವದಾತ. ಈ ಉಪಾಸನಾ ಕ್ರಮ ಇದೆಯಲ್ಲ, ಇದು ಮುಂಜಾನೆಯ ಆ ಪ್ರಶಾಂತ ವಾತಾವರಣದಲ್ಲಿ ಸಂಪೂರ್ಣ ಭಕ್ತಿಯಿಂದ ನಮ್ಮ ಮನಸ್ಸನ್ನ ಏಕಾಗ್ರಗೊಳಿಸಿ ಸೂರ್ಯನ ಚೈತನ್ಯವನ್ನ ನಮ್ಮೊಳಗೆ ಆವಾಹನಿಸ್ಕೊಳ್ಳುವ ಒಂದು ಸುಂದರವಾದ ಪ್ರಕ್ರಿಯೆ. ನಿಮಗ್ಗೊತ್ತಾ, ನಮ್ಮ ಪ್ರಾಚೀನ ಗ್ರಂಥಗಳಾದ ಋಗ್ವೇದ ಮತ್ತು ಅಥರ್ವವೇದಗಳಲ್ಲಿ ಸೂರ್ಯದೇವನನ್ನ ಹೇಗೆ ವರ್ಣಿಸಿದ್ದಾರೆ ಅಂತ? ಆತ ಕೇವಲ ಬೆಳಕಿನ ಮೂಲ ಅಷ್ಟೇ ಅಲ್ಲ, ರೋಗಗಳನ್ನೆಲ್ಲ ಓಡಿಸೋ ಮಹಾವೈದ್ಯ. ಯಾರ ಪ್ರಕಾಶದಿಂದ ಈ ಇಡೀ ಜೀವಜಗತ್ತು ಸೃಷ್ಟಿಯಾಗಿದೆಯೋ ಅವರು ನಮಗಾಗಿ ಪ್ರತಿದಿನ ಉದಯಿಸಿ ಶುದ್ಧತೆಯನ್ನು ತರಲಿ ಅನ್ನೋದೇ ಈ ವೇದಗಳ ಮುಖ್ಯ ಆಶಯ. ಸೂರ್ಯನ ಕಿರಣಗಳು ನಮಗೆ ಆರೋಗ್ಯ, ದೀರ್ಘಾಯುಷ್ಯ ಮತ್ತೆ ಆಧ್ಯಾತ್ಮಿಕ ಸ್ಪಷ್ಟತೆಯನ್ನು ಕೊಡುತ್ತೆ ಅನ್ನೋ ಕಾರಣಕ್ಕೇನೆ ಸಾವಿರಾರು ವರ್ಷಗಳಿಂದ ಸೂರ್ಯೋಪಾಸನೆಗೆ ಇಷ್ಟೊಂದು ಪ್ರಾಮುಖ್ಯತೆ ಇರೋದು. ಬನ್ನಿ, ಈಗ ಭಾನುವಾರದ ವ್ರತ ಮತ್ತು ಅದಕ್ಕೆ ಬೇಕಾದ ಸಿದ್ಧತೆಗಳ ಬಗ್ಗೆ ನೋಡೋಣ. ಸೂರ್ಯದೇವನ ಅನುಗ್ರಹ ಪಡಿಬೇಕು ಅಂದ್ರೆ ಈ ಭಾನುವಾರದ ವ್ರತ ಅಥವಾ ರವಿವಾರದ ವ್ರತವನ್ನ ಸಾಮಾನ್ಯವಾಗಿ ಸತತ 12, 30 ಅಥವಾ 52 ಭಾನುವಾರಗಳ ಕಾಲ ಆಚರಿಸಲಾಗುತ್ತೆ. ಇಲ್ಲಿ ಅತ್ಯಂತ ಮುಖ್ಯವಾದ ವಿಚಾರ ಅಂದ್ರೆ ನಮ್ಮ ದಿನದ ಆರಂಭ ಸಂಪೂರ್ಣ ಪ್ರಶಾಂತತೆಯಿಂದ ಕೂಡಿರಬೇಕು. ಸೂರ್ಯ ಹುಟ್ಟೋಕ್ಕೂ ಮುಂಚಿನೇ ಎದ್ದು ಶುದ್ಧಿ ಸ್ನಾನ ಮಾಡಿ ಸೂರ್ಯನ ತೇಜಸ್ಸನ್ನು ಪ್ರತಿನಿಧಿಸೋ ಕೆಂಪು ಬಣ್ಣದ ಅಥವಾ ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಹಾಗೇನೆ ಆ ದಿನ ಸಂಪೂರ್ಣವಾಗಿ ಉಪ್ಪನ್ನ ತ್ಯಜಿಸಿ ಉಪವಾಸ ಮಾಡ್ತೀನಿ ಅನ್ನೋ ದೃಢ ಸಂಕಲ್ಪವನ್ನ ಮುಂಜಾನೆಯೇ ಮಾಡ್ಕೋಬೇಕು. ಮುಂದಿನ ಹಂತ ಕಳಶದಿಂದ ಅರ್ಘ್ಯ ಪ್ರದಾನ ಮಾಡೋದು. ಸೂರ್ಯನ ಮೊದಲ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸುತ್ತಿದ್ದ ಹಾಗೇನೆ ಮುಂಜಾನೆಯ ಅತ್ಯಂತ ಪ್ರಮುಖ ಆಧ್ಯಾತ್ಮಿಕ ವಿಧಿಯಾದ ಅರ್ಘ್ಯ ಪ್ರದಾನ ಶುರುವಾಗುತ್ತೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ತುಂಬಾನೇ ಸರಳ, ಆದರೆ ಶಾಸ್ತ್ರಗಳ ಪ್ರಕಾರ ಇವು ಅಪಾರ ಶಕ್ತಿಯನ್ನು ಹೊಂದಿವೆ. ನಾವು ಏನೇನು ತಗೋಬೇಕು ಅಂದ್ರೆ, ಒಂದು ತಾಮ್ರ ಅಥವಾ ಹಿತ್ತಾಳಿಯ ಕಳಶ, ಅದರಲ್ಲಿ ತುಂಬಲು ಶುದ್ಧವಾದ ಜಲ, ಅದಕ್ಕೆ ಸೂರ್ಯನಿಗೆ ಪ್ರಿಯವಾದ ಕೆಂಪು ಹೂವಿನ ದಳಗಳು, ಸ್ವಲ್ಪ ಬಿಳಿ ಅಕ್ಕಿ ಹಾಗೂ ಕೆಂಪು ಚಂದನ ಅಥವಾ ಕುಂಕುಮವನ್ನು ಸೇರಿಸಬೇಕು. ಆಗ ಅದೊಂದು ಪರಿಪೂರ್ಣವಾದ ಅರ್ಘ್ಯ ಜಲ ಆಗುತ್ತೆ. ಅರ್ಘ್ಯ ನೀಡುವಾಗ ನಮ್ಮ ಭಂಗಿ ಹೇಗಿರಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಳ್ಳಿ. ಎರಡೂ ಕೈಗಳಿಂದ ಕಳಶವನ್ನು ಮುಂದಕ್ಕೆ ಚಾಚಿ. ನಿಮ್ಮ ದೃಷ್ಟಿ ಕಳಶದ ಮೇಲಿರಲಿ. ಕಳಶದ ಮೂಲಕ ಸೂರ್ಯನನ್ನ ನೋಡಕ್ಕೆ ಪ್ರಯತ್ನ ಪಡಿ. ಆ ಕ್ಷಣದಲ್ಲಿ ಮೆಲ್ಲನೆ ಕಣ್ಣುಗಳನ್ನು ಮುಚ್ಚಿ ಆಂತರಿಕವಾಗಿ ಸೂರ್ಯದೇವನಿಗೆ ಧೂಪ, ದೀಪ ಮತ್ತೆ ಹೂವುಗಳನ್ನು ಅರ್ಪಿಸ್ತಾ ಇದ್ದೀವಿ ಅಂತ ಸಂಪೂರ್ಣ ಏಕಾಗ್ರತೆಯಿಂದ ಧ್ಯಾನಿಸಿ. ಇದೊಂದು ಅದ್ಭುತವಾದ ಅನುಭವ. ಈ ಆಳವಾದ ಧ್ಯಾನದ ನಂತರ ಯಾವುದೇ ಆತುರವಿಲ್ಲದೆ ಅತ್ಯಂತ ಪ್ರಶಾಂತವಾದ ಧ್ವನಿಯಲ್ಲಿ ಪವಿತ್ರವಾದ ಬೀಜಮಂತ್ರ ಓಂ ಘೃಣೀ ಸೂರ್ಯಾಯ ನಮಃ ಅಥವಾ ಸರಳವಾಗಿ ಓಂ ಸೂರ್ಯಾಯ ನಮಃ ಅಂತ ಜಪಿಸ್ತಾ ಕಳಶದಲ್ಲಿರೋ ಜಲವನ್ನ ಸೂರ್ಯದೇವನ ಪಾದಗಳಿಗೆ ಅರ್ಪಿಸ್ತಾ ಇದ್ದೀವಿ ಅನ್ನೋ ಭಾವನೆಯಿಂದ ನಿಧಾನವಾಗಿ ಕೆಳಗೆ ಸುರಿಬೇಕು. ಇದು ನಮ್ಮ ಅಹಂಕಾರವನ್ನ ಬಿಟ್ಟು ಪ್ರಕೃತಿಗೆ ಶರಣಾಗುವ ಒಂದು ಸುಂದರವಾದ ಮಾರ್ಗ. ಈಗ ಸೂರ್ಯದೇವನ ದ್ವಾದಶ ನಮಸ್ಕಾರ ಮಂತ್ರಗಳ ಕಡೆ ಸ್ವಲ್ಪ ಗಮನ ಹರಿಸೋಣ. ಅರ್ಘ್ಯ ಕೊಟ್ಟಾದ್ಮೇಲೆ ಒಂದೆಡೆ ಪ್ರಶಾಂತವಾಗಿ ಕುಳಿತು ಸೂರ್ಯದೇವನ 12 ಪವಿತ್ರ ನಾಮಗಳನ್ನು ಉಚ್ಚರಿಸಬೇಕು. ಈ ಮೊದಲ 6 ಹೆಸರುಗಳ ಅರ್ಥ ಎಷ್ಟೊಂದು ಆಳವಾಗಿದೆ ಅಲ್ವಾ? ಉದಾಹರಣೆಗೆ, ಮಿತ್ರ ಅಂದ್ರೆ ಎಲ್ಲರಿಗೂ ಸ್ನೇಹಿತ, ರವಿ ಅಂದ್ರೆ ಪ್ರಕಾಶಮಾನವಾದವನು, ಹಾಗೆ ಸೂರ್ಯ ಅಂದ್ರೆ ಕತ್ತಲೆಯನ್ನ ಹೋಗಲಾಡಿಸುವನು. ಇವು ಬರೀ ಹೆಸರಲ್ಲ, ನಿಶ್ಚಲವಾದ ಮನಸ್ಸಿನಿಂದ ಹೇಳಬೇಕಾದ ಭಕ್ತಿಪೂರ್ವಕ ಸ್ತುತಿಗಳು. ಜಗತ್ತಿಗೆ ಬೆಳಕು ನೀಡುವ ಆತನನ್ನ ಹೀಗೆ ಸ್ಮರಿಸಿದಾಗ ಮನಸ್ಸಿಗೆ ಸಿಗೋ ಶಾಂತಿ ಅಷ್ಟಿಷ್ಟಲ್ಲ. ಇನ್ನುಳಿದ 6 ನಾಮಗಳನ್ನ ಒಮ್ಮೆ ಗಮನಿಸಿ. ಹಿರಣ್ಯಗರ್ಭ, ಮರೀಚಿ, ಆದಿತ್ಯ, ಸವಿತೃ, ಅರ್ಕ ಮತ್ತೆ ಭಾಸ್ಕರ. ಈ ಪ್ರತಿಯೊಂದು ಬಿರುದುಗಳು ಎಷ್ಟೊಂದು ಆಧ್ಯಾತ್ಮಿಕ ತೂಕವನ್ನ ಹೊಂದಿವೆ. ಈ ಪಠಣ ನಮ್ಮೊಳಗಿನ ಚೈತನ್ಯವನ್ನ ಜಾಗೃತಗೊಳಿಸುತ್ತೆ. ಈ ಮಂತ್ರಗಳನ್ನ ಜಪಿಸುವಾಗ ಅದರ ಅರ್ಥವನ್ನ ಗ್ರಹಿಸ್ತಾ ಹೋದ್ರೆ ನಮ್ಮೊಳಗೆ ಒಂದು ಬೆಚ್ಚನೆಯ ಸಕಾರಾತ್ಮಕ ಅನುಭವ ಆಗೋದು ಖಂಡಿತ. ಮುಂದಿನ ಮುಖ್ಯವಾದ ಭಾಗ ಆದಿತ್ಯ ಹೃದಯ ಸ್ತೋತ್ರ. ಮುಂಜಾನೆ ಕಳೆದು ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆನೆ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸಲು ಅಥವಾ ಕೇಳಲು ಇದು ಸೂಕ್ತವಾದ ಸಮಯ. ಇದರ ಹಿಂದಿರೋ ಹಿನ್ನೆಲೆ ನಿಜಕ್ಕೂ ರೋಮಾಂಚಕಾರಿಯಾಗಿದೆ. ರಾಮಾಯಣದ ಯುದ್ಧದ ಸಮಯ ನೆನಪಿದ್ಯಾ?
ಆಗ ರಾವಣನ ಜೊತೆಗಿನ ಮಹಾಯುದ್ಧದ ಮುನ್ನ ಭಗವಾನ್ ಶ್ರೀರಾಮನು ದಣಿದಿದ್ದಾಗ ಸಾಕ್ಷಾತ್ ಅಗಸ್ತ್ಯ ಮುನಿಗಳು ಪ್ರತ್ಯಕ್ಷರಾಗಿ ರಾಮನಿಗೆ ಈ ಆದಿತ್ಯ ಹೃದಯವನ್ನ ಬೋಧಿಸ್ತಾರೆ. ಶತ್ರುಗಳನ್ನ ಜಯಿಸುವ ಈ ಗುಟ್ಟನ್ನ ಅಗಸ್ತ್ಯ ಮುನಿಗಳೇ ಉಪದೇಶಿಸಿದ್ರು ಅಂದ್ರೆ ಇದರ ಶಕ್ತಿ ಎಷ್ಟಿರ್ದಕ್ಕೇನೋ ಯೋಚಿಸಿ. ಈ ಅದ್ಭುತವಾದ ಸ್ತೋತ್ರದಲ್ಲಿ ಒಟ್ಟು 124 ಸ್ತುತಿಗಳಿವೆ. ಇದನ್ನ ಪಠಿಸೋದ್ರಿಂದ ಆಗೋ ಲಾಭಗಳು ಒಂದೆರಡಲ್ಲ. ಇದು ಕೇವಲ ಹೊರಗಿನ ಶತ್ರುಗಳನ್ನಷ್ಟೇ ಅಲ್ಲ, ನಮ್ಮೊಳಗಿನ ಅಜ್ಞಾನ, ಭಯ ಮತ್ತು ಆತಂಕ ಅನ್ನೋ ದೊಡ್ಡ ಶತ್ರುಗಳನ್ನ ಸಮೂಲವಾಗಿ ನಾಶಪಡಿಸುತ್ತೆ. ಪ್ರತಿದಿನ ಅಥವಾ ಭಾನುವಾರದಂದು ಇದನ್ನ ಪಠಿಸೋದ್ರಿಂದ ಅಚಲವಾದ ಧೈರ್ಯ ಮತ್ತೆ ನಮ್ಮ ಜೀವನದ ಹೋರಾಟಗಳಲ್ಲಿ ಆಧ್ಯಾತ್ಮಿಕ ವಿಜಯ ನಮಗೆ ಖಂಡಿತವಾಗಿಯೂ ಸಿಗುತ್ತೆ. ಕೊನೆಯದಾಗಿ ನೈವೇದ್ಯ ಮತ್ತು ಉಪವಾಸದ ನಿಯಮಗಳ ಬಗ್ಗೆ ತಿಳಿಯೋಣ. ಉಪವಾಸ ಅಂದಾಗ ಏನೇನು ನಿಯಮಗಳಿರುತ್ತೆ? ಈ ನಿಯಮಗಳು ನಮ್ಮ ದೇಹ ಮತ್ತೆ ಮನಸ್ಸನ್ನ ಶುದ್ಧೀಕರಿಸೋ ಉದ್ದೇಶವನ್ನ ಹೊಂದಿವೆ. ದಿನದಲ್ಲಿ ಕೇವಲ ಒಂದೇ ಒಂದು ಬಾರಿ ಸಾತ್ವಿಕ ಆಹಾರವನ್ನ ಸೇವಿಸಬೇಕು. ಸೂರ್ಯದೇವನಿಗೆ ಅತೀ ಪ್ರಿಯವಾದ ಬೆಲ್ಲ ಮತ್ತೆ ಅಕ್ಕಿಯಿಂದ ಮಾಡಿದ ಸಿಹಿ ಅನ್ನವನ್ನ ನೈವೇದ್ಯವಾಗಿ ಅರ್ಪಿಸಿ ಅದನ್ನೇ ಪ್ರಸಾದವಾಗಿ ಸ್ವೀಕರಿಸಬೇಕು. ಇಲ್ಲಿ ಅತಿ ಮುಖ್ಯವಾದ ವಿಚಾರ ಏನಂದ್ರೆ, ಈ ವ್ರತದಲ್ಲಿ ಉಪ್ಪು ಮತ್ತೆ ಎಣ್ಣೆನ ಸ್ವಲ್ಪನೂ ಬಳಸುವಂತಿಲ್ಲ. ಹೌದು, ಕಟ್ಟುನಿಟ್ಟಾಗಿ ಉಪ್ಪಿಲ್ಲದ ಊಟ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ನಿಷಿದ್ಧ. ಇದೊಂದು ರೀತಿ ನಮ್ಮ ಇಂದ್ರಿಯ ನಿಗ್ರಹದ ದೊಡ್ಡ ಸಾಧನೆ ಅಂತಾನೆ ಹೇಳ್ಬೋದು. ಹೀಗೆ ಸತತ 12 ಭಾನುವಾರಗಳ ವ್ರತ ಮುಗಿದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಉಷಾಕಾಲದಲ್ಲಿ ದಾನ ಮಾಡೋ ಮೂಲಕ ಈ ವ್ರತವನ್ನ ಮಂಗಳಗೊಳಿಸಬೇಕು. ಸೂರ್ಯನಿಗೆ ಸಂಬಂಧಿಸಿದ ವಸ್ತುಗಳಾದ ಗೋಧಿ, ಬೆಲ್ಲ, ಕೆಂಪು ಬಟ್ಟೆ ಅಥವಾ ತಾಮ್ರದ ಪಾತ್ರೆಗಳನ್ನ ಪುರೋಹಿತರಿಗೆ ಅಥವಾ ಅಗತ್ಯ ಇರೋ ಬಡವರಿಗೆ ದಾನ ಮಾಡೋದು ತುಂಬಾನೇ ಶ್ರೇಷ್ಠ. ಈ ತರದ ನಿಸ್ವಾರ್ಥ ದಾನ ನಮ್ಮ ವ್ರತದ ಫಲವನ್ನ ಇಮ್ಮಡಿಗೊಳಿಸುತ್ತೆ. ಈ ಸೂರ್ಯ ಉಪಾಸನೆ ಕೇವಲ ಭಾನುವಾರದ ಒಂದು ದಿನದ ಆಚರಣೆ ಮಾತ್ರ ಆಗದಿರ್ಲಿ. ಉಪವಾಸ ಮತ್ತು ಭಕ್ತಿಯಿಂದ ನಮ್ಮಲ್ಲಿ ಜಾಗೃತಗೊಂಡ ಈ ಆಂತರಿಕ ಬೆಳಕು ಹಾಗೂ ಪ್ರಶಾಂತತೆಯನ್ನ ಮುಂಬರುಣ ಇಡೀ ವಾರದ ನಮ್ಮ ದೈನಂದಿನ ಕೆಲಸಗಳಲ್ಲಿ ಹೇಗೆ ಅಳವಡಿಸ್ಕೋಬೋದು ಅಂತ ಒಮ್ಮೆ ಯೋಚನೆ ಮಾಡಿ. ಹೊರಗಿನ ಕತ್ತಲನ್ನ ಸೂರ್ಯದೇವ ಓಡಿಸ್ತಾನೆ, ಆದರೆ ನಮ್ಮೊಳಗಿನ ಕತ್ತಲನ್ನ ಈ ಪ್ರಶಾಂತ ಆಚರಣೆಗಳು ದೂರ ಮಾಡ್ತಾವೆ ಅಲ್ವಾ? ಬನ್ನಿ ಆ ಆಂತರಿಕ ಬೆಳಕಿನೊಂದಿಗೆ ನಮ್ಮ ಮುಂದಿನ ಹೆಜ್ಜೆ ಇಡೋಣ. ಈ ವಿವರಣೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಮಸ್ಕಾರ.